ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ಪವರ್ಫುಲ್ ಆಗಿರುವಂತಹ ಒಂದು ಶತ್ರುಗಳನ್ನು ಸ್ತಂಭನ ಮಾಡುವಂತಹ, ಶತ್ರುಗಳ ಬಾಯಕಟ್ಟನ್ನು ಮಾಡುವಂತಹ ಒಂದು ಬಗಲಾಮುಖಿ ದೇವಿಗೆ ಸಂಬಂಧಪಟ್ಟಂತಹ ಕಟ್ಟು ಮಂತ್ರವನ್ನು ಹೇಳ್ತೇನೆ. ಇದು ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅಂದರೆ, ಈ ಮಂತ್ರ ನೀವು ಯಾವ ಗ್ರಾಮದಲ್ಲಿ ಇರ್ತೀರ, ಯಾವ ಏರಿಯಾದಲ್ಲಿ ಇರ್ತೀರ, ಅಲ್ಲಿ ವಾಸ ಮಾಡುವಂತಹ ಜನಗಳು ಯಾರಿರ್ತಾರೆ ಅವರು ನಿಮ್ಮ ವಿರುದ್ಧ ಏನನ್ನೂ ಮಾತನಾಡೋಕ್ಕೆ ಆಗಲ್ಲ. ಯಾರೇ ಆಯಿತು, ಅವರು ಎಷ್ಟೊಂದೇ ಪವರ್ಫುಲ್ ಆಗಿರುವಂತಹ ವ್ಯಕ್ತಿ ಆಗಿರಲಿ, ಎಷ್ಟೊಂದು ಪ್ರಭಾವವುಳ್ಳ ವ್ಯಕ್ತಿಯೇ ಆಗಿರಲಿ, ಅಂತಹ ವ್ಯಕ್ತಿಗಳು ಸಹ ನಿಮ್ಮನ್ನು ನೋಡಿದರೆ ಸಾಕು ತಲೆಯನ್ನು ಬಾಗಿ ನಡೆದುಕೊಂಡು ಹೋಗ್ತಾರೆ. ನಿಮ್ಮ ವಿರುದ್ಧ ಏನನ್ನೂ ಮಾತನಾಡೋಕ್ಕೆ ಅವರಿಗೆ ಆಗಲ್ಲ. ಮಾತನಾಡಬೇಕಂದ್ರೂ ಸಹ ಅವ್ರಿಗೇನಾಗುತ್ತೆ, ಬಾಯ್ಕಟ್ಟು ಅನ್ನೋದಾಗತ್ತೆ, ಸ್ತಂಭನ ಅನ್ನೋದಾಗತ್ತೆ. ನಿಮ್ಮ ಮೇಲೆ ಕೆಟ್ಟ ಆಲೋಚನೆಗಳಾಯಿತು, ಆಮೇಲೆ ನಿಮ್ಮ ಮೇಲೆ ಕೆಟ್ಟದ್ದನ್ನು ಆಗಿ ಇನ್ನೊಬ್ಬರ ಮುಂದೆ ಹೇಳೋದಾಯಿತು. ಇಂತಹ ವಿಚಾರಗಳು ಏನಾಗುತ್ತೆ, ಅವರ ಒಂದು ಬುದ್ಧಿಮಟ್ಟದಲ್ಲಿ ಎಂದಿಗೂ ಬರೋದಿಲ್ಲ. ನಿಮ್ಮನ್ನು ನೋಡಿದರೆ ಸಾಕು ಅವರಿಗೆ ಏನಾಗುತ್ತೆ, ಭಯ ಅನ್ನೋದು ಬರುತ್ತೆ, ನಡುಕ ಅನ್ನೋದು ಬರುತ್ತೆ, ಎದೆಯಲ್ಲಿ ಡವಡವ ಅನ್ನೋದು ಬರುತ್ತೆ. ಈ ಒಂದು ಮಂತ್ರದಿಂದ ಜನಗಳನ್ನು ಸಹ ನಾವೇನು ಮಾಡ್ಬೋದು, ವಶೀಕರಣವನ್ನು ಸಹ ಮಾಡ್ಕೋಬೋದು. ಇದು ಸಾಮಾನ್ಯ ಜನರಿಂದ ಹಿಡಿದುಕೊಂಡು ರಾಜಕೀಯದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳೇ ಆಯಿತು ಅಥವಾ ರಾಜಕಾರಣಿಗಳೇ ಆಯಿತು, ಅಂಥವರಿಗೂ ಸಹ ಈ ಒಂದು ಮಂತ್ರ ಅನ್ನೋದು ಪವರ್ಫುಲ್ಲಾಗಿ ಕೆಲಸ ಅನ್ನೋದು ಮಾಡುತ್ತೆ. ಒಂದು ವೇಳೆ ನೀವು ಏನಾದರೂ ರಾಜಕೀಯದಲ್ಲಿದ್ದರೆ, ರಾಜಕಾರಣದಲ್ಲಿ ಕೆಲಸ ಮಾಡ್ತಿದ್ರೆ, ಅಥವಾ ನೀವೇ ರಾಜಕಾರಣಿಗಳಾಗಿದ್ದರೆ, ತಾಂತ್ರಿಕ ಪದ್ಧತಿಯಲ್ಲಿ ಈ ಒಂದು ಮಂತ್ರ ಅಂದ್ರೇನು, ಈ ಒಂದು ಮಂತ್ರವನ್ನು ಅಭಿಮಂತ್ರಿಸೋಕ್ಕಿರುತ್ತೆ. ಯಂತ್ರ ಅನ್ನೋದು ಬರುತ್ತೆ, ಬಗಲಾಮುಖಿ ದೇವಿಗೆ ಸಂಬಂಧಪಟ್ಟಂತಹ ಕಟ್ಟು ಯಂತ್ರಗಳು ಬರ್ತವೆ. ಅಂದ್ರೇನು, ಜನಗಳನ್ನು ವಶೀಕರಣ ಮಾಡೋದು, ಆಮೇಲೇನು ಶತ್ರುಗಳನ್ನು ಸ್ತಂಭನ ಮಾಡೋದು, ಅಂತಹ ಯಂತ್ರಗಳು ಬರುತ್ತೆ. ಆ ಯಂತ್ರಗಳನ್ನು ಆಮೇಲೆ ಕೆಲವೊಂದು ವನಸ್ಪತಿಗಳು ಬರ್ತವೆ, ಅದಕ್ಕೆ ಸಂಬಂಧಪಟ್ಟಂತಹ ಅಂತಹ ವನಸ್ಪತಿಗಳನ್ನು ಏನು ಮಾಡಬೇಕು, ನಾವು ಎಲ್ಲವನ್ನು ಅಭಿಮಂತ್ರಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಖಡ್ಗದ ರೂಪದಲ್ಲಿ ನಾವು ನಮ್ಮ ಕೈಯಲ್ಲಿ ಧರಿಸಿದ್ದೇ ಆದರೆ ಏನಾಗುತ್ತೆ, ಪವರ್ಫುಲ್ಲಾಗಿ ಜನ ವಶೀಕರಣ ಅನ್ನೋದಾಗುತ್ತೆ. ಜನಗಳು ಸ್ತಂಭಿತರಾಗ್ತಾರೆ. ಅಂದ್ರೇನು, ಶತ್ರುಗಳು ನಿಮ್ಮ ವಿರುದ್ಧ ಯಾರು ಸಂಚು ಮಾಡ್ತಿರ್ತಾರೆ, ನಿಮ್ಮ ವಿರುದ್ಧ ಯಾರು ಮಾತನಾಡ್ತಿರ್ತಾರೆ, ಅಂಥವರ ಒಂದು ಬಾಯ್ಕಟ್ಟು ಅನ್ನೋದಾಗುತ್ತೆ, ಅವರ ಒಂದು ಸ್ತಂಭನ ಅನ್ನೋದಾಗುತ್ತೆ. ಆಮೇಲೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಏನಾದರೂ ಕೇಸ್ ಬಿದ್ದಿದ್ದರೆ, ಅಥವಾ ನೀವೇನಾದರೂ ಲಾಯರ್ಗಳೇ ಆಗಿದ್ದರೆ, ಇಂತಹ ಒಂದು ಖಡ್ಗ ನಿಮ್ಮಲ್ಲಿ ಇದ್ದರೆ ಏನಾಗುತ್ತೆ, ಎದುರಾಳಿ ಇರುವಂತಹ ವ್ಯಕ್ತಿಗಳು ಯಾರಿರ್ತಾರೆ ಅಂಥವರ ಬಾಯ್ಕಟ್ಟು ಅನ್ನೋದಾಗುತ್ತೆ, ಸ್ತಂಭನ ಅನ್ನೋದಾಗುತ್ತೆ. ಯಾರೇ ಆಯಿತು, ಸಾಮಾನ್ಯ ಜನರಿಂದ ಹಿಡಿದುಕೊಂಡು ರಾಜಕಾರಣಿಗಳವರೆಗೂ ಖಡ್ಗದಲ್ಲಿ ಏನಾದರೂ ಈ ಒಂದು ತಾಂತ್ರಿಕ ಪದ್ಧತಿಯಲ್ಲಿ ಧಾರಣೆಯನ್ನು ಮಾಡಿದ್ದೇ ಆದರೆ ಅವರಿಗೇನಿರುತ್ತೆ, ರಾಜಮನ್ನಣೆ ಅನ್ನೋದು ಇರುತ್ತೆ, ಜನ ವಶೀಕರಣ ಅನ್ನೋದು ಅವರಿಗಿರುತ್ತೆ. ಆಮೇಲೆ ಶತ್ರುಗಳ ಸ್ತಂಭನ ಅನ್ನೋದು ಆಗುತ್ತೆ, ಬಾಯ್ಕಟ್ಟು ಅನ್ನೋದಾಗುತ್ತೆ. ಯಾರೇ ನಿಮ್ಮ ಮೇಲೆ ಕೆಟ್ಟದ್ದನ್ನು ಮಾತಾಡಬೇಕಂದ್ರೂ ಅಥವಾ ನಿಮ್ಮ ಮೇಲೆ ಸಂಚುಗಳನ್ನು ರೂಪಿಸ್ಬೇಕಂದ್ರೂ ಸಹ ಅವ್ರಿಗೇನಾಗುತ್ತೆ, ಕಟ್ಟು ಅನ್ನೋದು ಬೀಳುತ್ತೆ. ಅಂದರೆ ಸ್ತಂಭನ ಆಗಿಬಿಡ್ತಾರೆ ಅವ್ರಿಗೆ. ನಿಮ್ಮ ಮೇಲೆ ಯಾವುದೇ ಒಂದು ಕೆಟ್ಟ ಆಲೋಚನೆಗಳು ಅವರಿಗೆ ಬರಲ್ಲ. ಅಷ್ಟೊಂದು ಪವರ್ಫುಲ್ಲಾಗಿ ಏನು ಮಾಡುತ್ತೆ, ಈ ಒಂದು ಮಂತ್ರ ಅನ್ನೋದು ತುಂಬಾ ಪವರ್ಫುಲ್ಲಾಗಿ ಕೆಲಸ ಅನ್ನೋದು ಮಾಡುತ್ತೆ. ಈ ಒಂದು ಮಂತ್ರದಿಂದ ಕೆಲವೊಂದು ತಾಂತ್ರಿಕ ಪದ್ಧತಿಯಲ್ಲಿ ನಾವು ಖಡ್ಗವನ್ನು ತಯಾರು ಮಾಡಿದ್ದೇ ಆದರೆ ಅದೇನಾಗುತ್ತೆ, ತುಂಬ ಅಂದರೆ ತುಂಬಾ ಪವರ್ಫುಲ್ಲಾಗಿ ಕೆಲಸ ಅನ್ನೋದು ಮಾಡುತ್ತೆ. ಅದನ್ನು ನಾವು ನಮ್ಮ ಕೈಯಲ್ಲಿ ಈ ರೀತಿಯಲ್ಲಿ ಧಾರಣೆಯನ್ನು ಮಾಡ್ಕೊಳ್ಬೇಕು. ಅದು ಬೆಳ್ಳಿದೇ ಆಗಲಿ, ಅಥವಾ ಪಂಚಲೋಹದ ಖಡ್ಗನೇ ಆಗಲಿ, ಅಥವಾ ಬಂಗಾರದ ಖಡ್ಗನೇ ಆಗಲಿ, ನಿಮಗೆ ಯಾವ ಥರ ಅನುಕೂಲ ಇರುತ್ತೆ ಖಡ್ಗವನ್ನು ತಯಾರಿಸಿ ತಾಂತ್ರಿಕ ಪದ್ಧತಿಯಿಂದ ಅದನ್ನು ಸಂಸ್ಕರಣವನ್ನು ಮಾಡಿ ಅಭಿಮಂತ್ರಿಸಿ, ಆಮೇಲೆ ಯಂತ್ರ, ಆಮೇಲೆ ಕೆಲವೊಂದು ವನಸ್ಪತಿಗಳನ್ನು ಅದರೊಳಗಡೆ ನಾವು ತುಂಬಿ ಕೈಯಲ್ಲಿ ಧರಿಸಿದ್ದೇ ಆದರೆ ಅದು ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಪರ್ಮನೆಂಟಾಗಿ ಇರುತ್ತೆ. ಒಂದು ಬಾರಿ ಮಾಡಿಸಿದರೆ ಅದು ಪರ್ಮನೆಂಟಾಗಿ ಕೆಲಸ ಅನ್ನೋದು ಮಾಡುತ್ತೆ. ನಿಮಗೆ ಖಡ್ಗವನ್ನು ಮಾಡಿಸೋಕ್ಕೆ ಆಗಲ್ಲ, ಖಡ್ಗ ರೂಪದಲ್ಲಿ ನಮಗೆ ಧಾರಣೆಯನ್ನು ಮಾಡೋಕ್ಕೆ ಆಗಲ್ಲ ಅಂದರೆ ಏನು ಮಾಡಬೇಕು, ನೀವು ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಕು. ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಆ ನಿಂಬೆಹಣ್ಣಿಗೆ ಏನು ಮಾಡಬೇಕು, ನೀವು 21 ದಿನಗಳ ಕಾಲ ಅಭಿಮಂತ್ರಿಸಬೇಕಾಗತ್ತೆ. ನಿಂಬೆಹಣ್ಣಿಗೆ ಈ ಒಂದು ಮಂತ್ರದಿಂದ ಅಭಿಮಂತ್ರಿಸಿ
ಆ ಒಂದು ನಿಂಬೆಹಣ್ಣನ್ನು ನಿಮ್ಮ ಹತ್ರ ಇಟ್ಕೊಳ್ಬೇಕು. ಎಷ್ಟು ದಿನ ಅದು ಕೆಲಸ ಮಾಡುತ್ತೆ ಅಂದರೆ 2 ತಿಂಗಳು ಅದು ಕೆಲಸ ಅನ್ನೋದು ಮಾಡುತ್ತೆ. ಆ 2 ತಿಂಗಳು ಶತ್ರುಗಳ ಕಾಟ ಅನ್ನೋದು ನಿಮಗೆ ಕಡಿಮೆ ಆಗುತ್ತೆ, ಶತ್ರುಗಳು ಬಾಯಿಕಟ್ಟು ಅನ್ನೋದಾಗುತ್ತೆ. ಶತ್ರುಗಳು ನಿಮ್ಮನ್ನು ನೋಡಿದರೆ ಸಾಕು ಅವ್ರಿಗೇನಾಗುತ್ತೆ, ನಡಕ ಅನ್ನೋದು ಬರುತ್ತೆ. ಅಷ್ಟೊಂದು ಪವರ್ಫುಲ್ಲಾಗಿ ಅದು ಕೆಲಸ ಅನ್ನೋದು ಮಾಡುತ್ತೆ. ನೀವು ಖಡ್ಗದ ರೂಪದಲ್ಲಿ ಧರಿಸಿದರೆ ನೀವು ಪದೇ ಪದೇ ಮಾಡುವಂತಹ ಅವಶ್ಯಕತೆ ಅನ್ನೋದು ಇರಲ್ಲ. ಅದೇನು ಒಂದು ಬಾರಿ ಮಾಡಿದರೆ ಪರ್ಮನೆಂಟ್ ಆಗಿ ಅನ್ನೋದು ಇರುತ್ತೆ. ಅಷ್ಟೊಂದು ಪವರ್ಫುಲ್ಲಾಗಿ ಕೆಲಸ ಅನ್ನೋದು ಮಾಡುತ್ತೆ. ಇಂತಹ ರಹಸ್ಯ ವಿಚಾರಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.